ನಿಮಗೆಲ್ಲ ತಿಳಿದೇ ಇದೆ, ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ನಮ್ಮ ಹಿಂದೂ ಸಮಾಜದ ಒಬ್ಬ ನವ ಯುವಕನನ್ನು ಅನಾಯಾಸವಾಗಿ ಹಿಡಿದು ಹಿಂಸೆ ಮಾಡಿ ಬೆಂಕಿ ಹಚ್ಚಿ ಕೊಲೆ ಮಾಡಿರ್ತಕ್ಕಂಥ ದೃಶ್ಯವನ್ನು ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡಿರ್ತೀರಿ. ಬಾಂಗ್ಲಾದೇಶ ಇವತ್ತು ದೇಶವಾಗಿ ಉಳಿಲಿಕ್ಕೆ ಭಾರತ ದೇಶ ಕಾರಣ. 1971ರಲ್ಲಿ ಭಾರತ ದೇಶ ಅವರಿಗೆ ಸ್ವಾತಂತ್ರ್ಯವನ್ನು ಕೊಡಿಸಿ ಒಂದು ದೇಶವಾಗಿ ಬೆಳೆಯಲು ಸಹಕಾರ ಮಾಡಿತ್ತು. ಆದರೆ ಈಗ ಅಲ್ಲಿರ್ತಕ್ಕಂಥ ಜಿಹಾದಿ ಮುಸ್ಲಿಮ್ಗಳು ಹಾಗೂ ಪಾಕಿಸ್ತಾನದ ISI ಜೊತೆಗೂಡಿ ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಚಿತ್ರ ಹಿಂಸೆಯನ್ನು ನೀಡಿ ಅನಾಯಾಸವಾಗಿ ಗೋಳಾಡಿಸ್ತಾ ಇದ್ದಾರೆ. ಈ ವಿಚಾರದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳ ಸೇರಿ ದೇಶಾದ್ಯಂತ ಹಾಗೂ ಪ್ರಪಂಚದಾದ್ಯಂತ ಕರೆಯನ್ನು ಕೊಟ್ಟಿದೆ. ಹಿಂದೂಗಳ ಮೇಲೆ ನಡೀತಕ್ಕಂಥ ಹಿಂಸೆಯನ್ನು ನಿಲ್ಲಿಸಬೇಕು. ತತ್ಕ್ಷಣ ಹಿಂದೂಗಳ ಪ್ರೊಟೆಕ್ಷನ್ಗೆ ಬಾಂಗ್ಲಾ ಸರ್ಕಾರ ಪ್ರೇರಣೆಯನ್ನು ಕೊಡಬೇಕು ಅಂತ ಹೇಳ್ತೀವಿ. ಆದರೆ ನಮ್ಮ ದುಸ್ಥಿತಿ, ಬಾಂಗ್ಲಾ ಸರ್ಕಾರದ ಸಹಕಾರದೊಂದಿಗೆ ಜಿಹಾದಿ ಇಸ್ಲಾಮಿಸ್ಟ್ಗಳು ಹಿಂದೂಗಳನ್ನು ಬಾಂಗ್ಲಾದೇಶದಲ್ಲಿ ಕೊಲೆ ಮಾಡ್ತಾ ಇದ್ದಾರೆ. ನಮ್ಮ ಇಸ್ಕಾನ್ನ ಒಬ್ಬ ಗುರುಗಳನ್ನ ಇವತ್ತು ಬಂದಿಖಾನೆಯಲ್ಲಿ ಇಟ್ಟಿರ್ತಾರೆ. ಇದೇ ರೀತಿ ಬಾಂಗ್ಲಾದಲ್ಲಿ ಪ್ರತಿದಿನ ಹಿಂದೂಗಳ ಆಸ್ತಿ ಪಾಸ್ತಿ ಮತ್ತು ಸರಕುಗಳನ್ನು ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಕೃತ್ಯವನ್ನು ನೋಡಿಕೊಂಡು ಭಾರತ ಕಣ್ಮುಚ್ಚಿ ಕೂತ್ಕೊಳ್ಬಾರ್ದು ಅಂತ ನಾವು ವಿಶ್ವ ಹಿಂದೂ ಪರಿಷತ್ತು ಇವತ್ತು ಪ್ರಧಾನಮಂತ್ರಿಗಳಿಗೆ, ರಕ್ಷಣಾ ಮಂತ್ರಿಗಳಿಗೆ DC ಅವರ ಮೂಲಕ ಮನವಿಯನ್ನು ಕಳಿಸ್ತಾ ಇದ್ದೀವಿ. ಇದು ದೇಶಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತು DC ಅವರ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ತತ್ಕ್ಷಣ ಅಲ್ಲಿ ನಡೆಯತಕ್ಕಂಥ ಹಿಂಸಾಚಾರವನ್ನು ನಿಲ್ಲಿಸಬೇಕು, ಅಲ್ಲಿನ ಹಿಂದೂಗಳಿಗೆ ಸಂರಕ್ಷಣೆ ಮಾಡಬೇಕು ಅಂತ ಈ ಮೂಲಕ ಕೋರ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು.